ನಾನು ಬೆಳಗಿನ ಸಂಜೆವರೆಗೂ ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದಷ್ಟೇ ಕೆಲಸ ಅಲ್ಲಿ. ಅವರು ಇಂಗ್ಲೀಷ್ ಪುಸ್ತಕಗಳನ್ನ ಓದ್ತಾ ಇದ್ದಿದ್ದು, ಯಾರ ಜೊತೆನೂ ಮಾತಾಡ್ತಲೇ ಅವ್ರ ಪಾಡ್ಗೆ ಅವ್ರು ಏಕಾಂಗಿಯಾಗಿರ್ತಿದ್ದು. ಶಂಕರ್ ನಾಗು ಮಾನಸಿಕ ಗುರುಗಳು ನೋಡ್ತಾ ನೋಡ್ತಾ ಬೆಳೆದ್ವಿ ಅಷ್ಟೇ, ನೇರವಾಗಿ ನೋಡಲಿಲ್ಲ. ನೇರವಾಗಿ ಒಂದೇ ಒಂದ್ಸರಿ ನೋಡಿದ್ದು ಅವರು 19 ಅವ್ರ ಹತ್ರ ಅಡ್ರೆಸ್ ಎಲ್ಲ ತಗೊಂಡು ನಾನು ಹೋಗಬೇಕು ಅಂತ ಡಿಸೈಡ್ ಮಾಡಿದೆ. ನೆಕ್ಸ್ಟ್ ಇನ್ನೊಂದು ವೀಕ್ 10 days ಹೋಗಿ ಮೀಟ್ ಮಾಡೋಣ ಅಂತ ನಾನು ಅನ್ಕೊಂಡಿಟ್ಟೆ. ಅವ್ರ ಅಯ್ಯಪ್ಪ, ನಿಮ್ಮೊಂದು ಎಪಿಸೋಡ್ ಬಾಲ್ಯದಿಂದನೂ ಅಣ್ಣವ್ರ ಚಿತ್ರ ನೋಡ್ತಾ ಬೆಳೆದ ಅಲ್ವಾ. ನಮ್ಗೆ ಗೊತ್ತೇ ಇಲ್ಲ ಅಣ್ಣವ್ರ ಚಿತ್ರ ಬಿಟ್ಟರು ಬೇರೆ ಬೇರೆ ಹೀರೋಗಳೇ ನೆನಪಿಲ್ಲ ನಮಗೆ. ಆಲ್ಮೋಸ್ಟ್ ಅಲ್ಲಿ ಅಣ್ಣವ್ರು ಕಾಣಲಿಲ್ಲ ಅಂದ್ರೆ ಪಿಕ್ಚರ್ ಜೀವನದಲ್ಲಿ ಒಂದು ಸಂಕಲ್ಪ ಹಾಕೊಂಡ್ಬಿಟ್ಟೆ, ನಾನು ಕನ್ನಡ ಇಂಡಸ್ಟ್ರಿಗೆ ಸಿನಿಮಾಗೋ ಸೀರಿಯಲ್ಗೂ ಬರೋದಾದರೆ ಅಣ್ಣವರ ಪಾದವನ್ನು ಮುಟ್ಟಿ ಸ್ಪರ್ಶಿಸಿ ಅವರ ಒಂದು ಆಶೀರ್ವಾದ ತಗೊಂಡು ಅವ್ರ ಬಾಯಲ್ಲಿ ಬರಬೇಕು, ಇದೇ ಹೋಗಿ ನಿಮ್ಗೆ ಅಂತ ಅನ್ನಬೇಕು. ಆಮೇಲೆ ಇವತ್ತು ಇಲ್ಲಿ ಕೂತ್ಕೊಂಡು ನಿಮ್ಮ ಸ್ಪೀಡ್ ಪ್ಲಸ್ ಚಾನಲ್ ಅಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಇದು ಮೆಚ್ಚಿದ ಬಂಗಾರದ ಮನುಷ್ಯ. ಇತ್ತೀಚೆಗೆ ಕೆಂಡಸಂಪಿಗೆ ಸೀರಿಯಲ್ ಆಕ್ಟ್ ಮಾಡಿದ್ರಿ, ಅಪ್ಪನ ಕ್ಯಾರೆಕ್ಟರ್ ಕಾವ್ಯ ಅವ್ರ ಜೊತೆ. ಅಲ್ಲಿ ಅವ್ರ ಜೊತೆ ಬಾಂಧವ್ಯ ಹೇಗಿತ್ತು? ಇವಾಗ ಅವ್ರು ಬಿಗ್ ಬಾಸ್ ಮನೆಗೆ ಬೇರೆ ಹೋಗಿದ್ದಾರೆ. ಇನ್ನು ಒಂದಷ್ಟು ನಟರ ಹೆಸರು ಹೇಳ್ತಾ ಹೋಗ್ತೀನಿ, ಅವ್ರ ಜೊತೆ ಇದ್ದಂತಹ ಬಾಂಧವ್ಯ ಒಂದೊಂದೆರಡು ಲೈನಲ್ಲಿ ಹೇಳು. ಓಕೆ, ಅನಂತ್ನಾಗ್ ಸರ್. ಅನಂತ್ನಾಗ್ ಜೊತೆ ಬಾಂಧವ್ಯ ಒಂದೇ ಪಿಕ್ಚರ್ ಮಾಡಿದ್ದು ನಾನು, ಅನುರಾಗ ಸ್ಪಂದನ ಅಂತ. ಅವ್ರ ಜೊತೆ ಕಾಂಬಿನೇಷನ್ ಇಲ್ಲ, ನಮ್ದು ಬೇರೆ ಕಡೆ ಇತ್ತು. ಬಿ ರಾಮಮೂರ್ತಿ ಅವರು ಡೈರೆಕ್ಟ್ರು. ನಾನು ಬೆಳಗಿನ ಸಂಜೆವರೆಗೂ ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದಷ್ಟೇ ಕೆಲಸ ಅಲ್ಲಿ. ಅವರು ಇಂಗ್ಲೀಷ್ ಪುಸ್ತಕಗಳನ್ನ ಓದ್ತಾ ಇದ್ದಿದ್ದು, ಯಾರ ಜೊತೆನೂ ಮಾತಾಡ್ತಲೇ ಅವ್ರ ಪಾಡ್ಗೆ ಅವ್ರು ಏಕಾಂಗಿಯಾಗಿರ್ತಿದ್ದು. ಅರೆ, ಇಷ್ಟೊಂದು ಸೀಕ್ರೆಟ್ ಆಗಿ, ಇಷ್ಟೊಂದು ಗೌಪ್ಯವಾಗಿ, ಅಷ್ಟೊಂದು ಏಕಾಂತವಾಗಿ ಕೂತ್ಕೊಂಡು ಏನೋ ಸ್ಟಡಿ ಮಾಡ್ತಾರಲ್ಲ, ಅದಕ್ಕೆ ಇವರು ಈ ಮಟ್ಟಕ್ಕೆ ಬಂದಿದ್ದಾರೆ. ಎಲ್ಲಿ ಬೇಕಲ್ಲ ಹೈಟೈಟೆ ಎಲ್ಲ ಮಾತಾಡ್ಕೊಂಡು ತಿರುಗಾಡಲ್ವಲ್ಲ ಇವರು. ಈ ರೀತಿಯೂ ನಾವು ಅಳವಡಿಸ್ಕೋಬೇಕಲ್ವ ಈ ಒಂದು ಭಾವನೆಯನ್ನು. ಅನಂತ್ನಾಗ್ ಅವರಿಂದ ಕಲಿತೆ ನಾನು ಅಲ್ಲಿ. ಮೊನ್ನೆ ಅವ್ರಿಗೆ ಇದು ಪದ್ಮಭೂಷಣ ಬಂದಾಗ ಕೂಡ ನಾನು ಹೋಗಿ ಅವ್ರಿಗೆ ವಿಶ್ ಮಾಡಿ ಬಂದೆ. ನಾನು ನಂದು ವಾಟ್ಸಪ್ಪಲ್ಲಿ ಅದೇ ಇದೇ ನೋಡಿರ್ಬೇಕು ನೀನು. ಶಂಕರ್ ನಾಗು ಮಾನಸಿಕ ಗುರುಗಳು ನೋಡ್ತಾ ನೋಡ್ತಾ ಬೆಳೆದ್ವಿ ಅಷ್ಟೇ, ನೇರವಾಗಿ ನೋಡಲಿಲ್ಲ. ನೇರವಾಗಿ ಒಂದೇ ಒಂದು ಸರಿ ನೋಡಿದ್ದು ಅವರು ಜನತಾದಳ ಈ ಚುನಾವಣಾ ಪ್ರಚಾರ ಕಾರ್ಯಕ್ರಮಕ್ಕೆ ಅನಂತ್ನಾಗ್ ಜೊತೆ ತಿರುಗಾಡುವಾಗ ಚಂದ್ರಬಣ್ಣಕ್ಕೆ ಬರ್ತಾರೆ. ಚಂದ್ರಬಣ್ಣಕ್ಕೆ ಬಂದಾಗ ಮಧ್ಯಾಹ್ನ 12 ಗಂಟೆ ಹೊತ್ತು ಸ್ಟೇಜ್ ಹಾಕಿರ್ತಾರೆ. ನಾನು ಮುಂದ್ಗಡೆ ಕೂತ್ಬಿಟ್ಟಿರ್ತೀನಿ ಶಂಕರ್ನ ನೋಡ್ಬೇಕಂತ. ಜನ ಅವರು ಮೈಕ್ ಇಟ್ಕೊಂಡು ಒಂದಿಷ್ಟು ಭಾಷಣ ಮಾಡ್ತಾರೆ. ಭಾಷಣ ಮಾಡಿದ್ದು ನೇರವಾಗಿ ನೋಡಿದ್ದು ಅದೊಂದೇ ಸರಿ. ಅದು ಬಿಟ್ಟರೆ ಅವ್ರನ್ನ ಅಧ್ಯಯನ ಮಾಡಿದ್ದು, ಅವರ ಪಿಕ್ಚರ್ಗಳು ನೋಡಿದ್ದು, ನೋಡಿ ಸ್ವಾಮಿ ನಾವಿರುದುವಿಗೆ, ಜನ್ಮ ಜನ್ಮದ ಅನುಬಂಧ, ಸಿಪಾಯಿ ರಾಮು ಸಿನಿಮಾಗಳನ್ನ ನೋಡಿ ನಾನು ಎಷ್ಟು ಫ್ಯಾನ್ ಆಗಿಬಿಟ್ಟಿದ್ದೆ ಅಂದರೆ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರೆ ಅವ್ರ ಹತ್ರ ಮಾಡಬೇಕು ಅಂತ, ಅವ್ರ ಹತ್ರ ಕೆಲಸ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು 1990 ಅವ್ರ ಹತ್ರ ಅಡ್ರೆಸ್ ಎಲ್ಲ ತೊಗೊಂಡು ನಾನು ಹೋಗಬೇಕು ಅಂತ ಡಿಸೈಡ್ ಮಾಡಿದೆ. ನೆಕ್ಸ್ಟ್ ಇನ್ನೊಂದು ವೀಕ್ 10 days ಹೋಗಿ ಮೀಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದ ಟೈಮ್ಗೆ ಅವ್ರು ತೀರೋದು. ನಾನು ಹೋಗಬೇಕು ಅನ್ಕೊ 15 ದಿನಕ್ಕೆ ಅವ್ರು ಸಾವು ಸುದ್ದಿ. ಅಲ್ಲಿಗೆ ಕ್ಲೋಸ್ ಮಾಡಿದ್ದು, ನಾನು ಇನ್ಯಾರದನ್ನು ಕಲಿಯಲ್ಲ ಅಂತ ಮಾಡಿದ್ರೆ ಅವರನ್ನು ಗಮನದಲ್ಲಿ ಇಟ್ಕೊಂಡು ಸ್ವಂತ ನಿರ್ದೇಶನ ಮಾಡ್ತೀನಿ, ನಾನೆಲ್ಲೂ ಕಲಿಯಲ್ಲ ಅಂತ ಅಲ್ಲೇ ಡಿಸೈಡ್ ಮಾಡ್ತೀನಿ. ಬೇಜಾರಾಗೋಯ್ತು, ನಾನು ಅಪ್ಸೆಟ್ ಆಗೋಯ್ತಲ್ಲ ನಮ್ಮ ಪ್ಲ್ಯಾನ್, ನನ್ನ ಗುರಿ. ಇನ್ನು ಅಂಬರೀಷ್ ಸರ್. ಅಯ್ಯೋ, ಅಂಬರೀಷ್ ಅವ್ರ ಬಗ್ಗೆ ಎಷ್ಟು ಹೇಳ್ಬೋದು. ಅವ್ರಿಗೆ ಎಲ್ಲೋ ಒಂದು ಕಡೆ ಹಾಸ್ಯ ಕಲಾವಿದರು ಅಂದರೆ ಪ್ರೀತಿ, ಚಿಕ್ಕ ಕಲಾವಿದರು ಅಂದರೆ ಪ್ರೀತಿ. ಅವ್ರ ಒಡನಾಟದ 30 ದಿನ ನಾವು ಗೌಡ್ರು ಸಿನಿಮಾದಲ್ಲಿ ಒಡನಾಟದಲ್ಲಿದ್ವಿ. ನಾನು ಆಗಲೇ ಹೇಳಿದೆ, ಬಣ್ಣ ಒಪ್ಪನಿಗೆ ಅವರೇ ಡ್ರೈವ್ ಮಾಡ್ಕೊಂಬಂದರು ಅಂತ ಒಂದು ಹೇಳಿದೆ. ಹಾಗೆ ನಾವು ನೋಡಿ, ಇವತ್ತೊಬ್ಬ ಹೀರೋನ ಮೀಟ್ ಮಾಡೋದು ಎಷ್ಟು ಕಷ್ಟ. ಎಷ್ಟೊತ್ತಿಗೆ ಹೋಗಲಿ, ಜೆ ಪಿ ನಗರದ ಮನೆಗಿದ್ದಾಗ ನಾಗರಾಜ್ ಕೋಟೆ ಬಂದಿದ್ದಾರೆ ಅಂದರೆ ಎಕಳಸ ಒಳಗೆ ಅಂದ್ಬಿಡೋರು. ಆಮೇಲೆ ಅವ್ರ ಹತ್ರ ತುಂಬ ಚೆನ್ನಾಗಿ ಮಾತಾಡ್ಬೋದು. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ನಿಮಗೊಂದು ಉದಾಹರಣೆ ಕೊಡ್ತೀನಿ. ಒಂದು ಸರಿ ಹೋಗಿದ್ವಿ, ಹಂಗೆ ಕೂತಿದ್ರು. ನಮ್ಮ ಮಗನ ಕರ್ಕೊಂಡು ಹೋಗಿದ್ದೆ. ಅಣ್ಣ ಒಂದು ಫೋಟೋ ತೆಗಿ, ಯಾವುದೋ ಚಿಕ್ಕ ಕ್ಯಾಮ್ರಾ, ಕಡಿಮೆ ಮೊಬೈಲ್, ಜಾಸ್ತಿ ದುಡ್ಡಲ್ಲ, ಯಾವುದಲ್ಲ ಡಬ್ಬ ತಗಡು ತಡಗದು ಹಂಗಂದ್ರಲ್ವ. ಹಂಗಂದ ತಕ್ಷಣ ಹೆದರ್ಕೊಬಿಡಂಗಿಲ್ಲ ಅವ್ರ ಹತ್ರ. ಮತ್ತೆ ಮಾತಾಡಬೇಕು. ಅಣ್ಣ ಮೊಬೈಲ್ ಬಗ್ಗೆ ಗೊತ್ತಾಯಿತು, ಪ್ರಿಂಟ್ ಹಾಕ್ಸ್ಕೊಂಬಂದು ಕೊಡ್ಲಾ,
ಹೆಂಗೆ ಬರ್ತದೆ ಗೊತ್ತಾ ಅಂದೆ ನಾನು. ಓಹೋ, ನಾನು ನೋಡಿದೆ ಕ್ಯಾಮ್ರಾ ತಂದ್ಬಿಟ್ಟು ಮಾತೆ ಒಂಥರ ಚಂದ. ನಾನು ನೋಡಿದೆ ಕ್ಯಾಮ್ರಾ ತಂದ್ಬಿಟ್ಟು ತಕ ಹೋಗ್ಲಿ ಅನ್ನೋದು. ನೀವು ವಾಪಸ್ ಕೌಂಟ್ರ್ ಕೊಟ್ರೆ ಅವರು ಮಗು ಆಗ್ಬಿಡ್ತಾರೆ. ನೀವು ಅವ್ರು ಬೈದ್ರಲ್ಲ ಅಂತ ಸುಮ್ಮನೆ ಆಗ್ಬಿಟ್ರೆ ಮಾತಾಡೋಕ್ಕಾಗಲ್ಲ. ಎಂತೆಂಥ ಫೋಟೋದ ಇದು ಗೊತ್ತೇಣ ಇದರಲ್ಲಿ ಪ್ರಿಂಟ್ ಹಾಕ್ಸ್ಕೊಂಡು ಕೊಳ್ಳಬೇಕಾರೆ ಆಯ್ತಾಯ್ತು ಪ್ರಿಂಟ್ ಹಾಕ್ಸ್ತೀಯ ತಗೊಳಪ್ಪ ಈ ರೀತಿ ಒಂದಿದು. ಆಮೇಲೆ ಬಾನಾಡಿ ಸಿನಿಮಾದಕ್ಕೆ ನಾನು ಕರಿಯಕ್ಕೆ ಹೋಗಿದ್ದೆ. ಅಷ್ಟೊತ್ತಿಗಾಗಲೇ ಹುಷಾರಿಲ್ಲ ಅವ್ರಿಗೆ. ಆಗಲೇ ಸ್ವಲ್ಪ ಸಫರಿಂಗಲ್ಲಿದ್ದರು. ನಾನು ಈ ಸ್ಥಿತಿಲಿ ಬರೋಕ್ಕಾಗುತ್ತೇನೋ ನಿನ್ನ ಪಿಕ್ಚರ್ಗೆ, ನಾನು 2 ಗಂಟೆ ಕೂತ್ಕೊಂಡು ಸಿನಿಮಾ ನೋಡ್ತೀನೇನೋ. ಆಮೇಲೆ ಇನ್ನೊಂದು ಸರಿ ಎಲ್ಲೋ ಹೋದೆ, ಏನಕ್ಕೋ ಹೋದ್ವಿ. ಹಿಂಗೆ ಹೊರಗಡೆ ನಿಂತಿದ್ರು, ಹಿಂಗೆ ಕೈ ಹಾಕ್ಕೊಂಡು ಬರಬೇಕೋ ಬುನಾದಿ ಅಂದರು. ಬುನಾದಿ ಸರ್? ಬುನಾದಿ ಅಲ್ಲ ಸರ್, ಬಾನಾಡಿ. ಹೆಸರು ಮರ್ತ್ಬಿಟ್ಟು ಬಾನಾಡಿ ಸಾರ್ ಅಂದೆ. ಹೌದಾ, ಎಂಥದ ಒಂದು ಚೆನ್ನಾಗಿ ಮಾಡಿದೆಯಾ, ಅವಾರ್ಡ್ ಬರ್ತದೆ ಕಣೋಗವು. ಮುಂಚೆನೇ ಹೇಳ್ಬಿಟ್ಟಿದ್ರು ಅಂಬರೀಷ್ ಅವರು. ಅವ್ರು ಏನು ಗೊತ್ತಾ, ಕ್ಲಿಪ್ಪಿಂಗ್ಸ್ ನೋಡಿರು, ಆ ಜ್ಞಾನ ನೋಡ್ರಿ, ಅಷ್ಟು ಪಿಕ್ಚರ್ ಮಾಡಿರೋದು, ಆ ನಾಲೆಡ್ಜು. ಅವಾರ್ಡ್ ಬರ್ತದೆ ಹೋಗ. ಅವ್ರು ಹೇಳ್ದಂಗೆ ಅವಾರ್ಡ್ ಬಂದು ಟೈಮ್ಗೆ ಅವ್ರು ಇರಲಿಲ್ಲ, ಅದು ಬೇರೆ ವಿಚಾರ. ಹಾಗೆ ನಾನು ಹಿಡಿದು ದೊಡ್ಡವರಲ್ಲಿ ಇರ್ತಕ್ಕಂಥ ಒಂದು ನಾಲೆಡ್ಜ್ ಇದು. ಬಟ್ ಅಂಬರೀಷ್ ಅವರಿಂದ ಭಾಳ ಕಲಿಬೇಕು. ನೋಡೋಕ್ಕೆ ಮೇಲೆ ವರ್ಟ್ ಅಷ್ಟೇ, ತುಂಬ ಸಾಫ್ಟ್ ವ್ಯಕ್ತಿ, ತುಂಬ ಸಾಫ್ಟ್. ಇನ್ನು ಅಣ್ಣವ್ರ ಬಗ್ಗೆ ಹೇಳೋದಾದ್ರೆ, ಅಯ್ಯಪ್ಪ ನಿಮ್ಗೊಂದು ಎಪಿಸೋಡೇ ಆಗುತ್ತೆ. ಬಾಲ್ಯದಿಂದನೂ ಅಣ್ಣವ್ರ ಚಿತ್ರ ನೋಡ್ತಾ ಬೆಳೆದವರು ಅಲ್ವಾ. ನಮ್ಗೆ ಗೊತ್ತೇ ಇಲ್ಲ, ಅಣ್ಣವ್ರ ಚಿತ್ರ ಬಿಟ್ಟರು ಬೇರೆ ಹೀರೋಗಳೇ ನೆನಪಿಲ್ಲ ನಮಗೆ. ಅವಾಗ ಉದಯ್ ಕುಮಾರು, ಕಲ್ಯಾಣ್ ಕುಮಾರು ಎಲ್ಲ ಇದ್ರು ಅಂತಾರೆ. ನಮಗೆ ವಾಲ್ ಪೋಸ್ಟಲ್ಲಿ ಅಣ್ಣವ್ರು ಕಾಣಲಿಲ್ಲ ಅಂದರೆ ಪಿಕ್ಚರ್ಗೆ ಹೋಗ್ತಾ ಇರಲಿಲ್ಲ. ಪೋಸ್ಟ್ ಅಂಟಿಸ್ತಿದ್ರು ಊರಿಗೆ ಬಂದು. ನಾವು ವಾಲ್ ಪೋಸ್ಟ್ ನೋಡೋದು, ಅಣ್ಣವ್ರಿದ್ರೆ ಸಿನಿಮಾ, ಇಲ್ದವ್ರನ್ನ ಅಲ್ವಾ. ಅಣ್ಣವ್ರ ಪಿಕ್ಚರ್ ಅದು ಫಿಕ್ಸ್. 2 ಸರಿ, 3 ಸರಿ, 4 ಸರಿ, 5 ಸರಿ, 6 ಸರಿ, 7 ಸರಿ ನೋಡ್ಕೊಂಬರ್ತಿದ್ದೆ. ಅವ್ರದ್ದು ಮೊದಲನೇ ಪಿಕ್ಚರ್ ನಾನು ನೋಡಿದ್ದು ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ. ಜೀವನದಲ್ಲಿ ಒಂದು ಸಂಕಲ್ಪ ಹಾಕೊಂಡ್ಬಿಟ್ಟೆ ಕಣಮ್ಮ, ನಾನು ಕನ್ನಡ ಇಂಡಸ್ಟ್ರಿಗೆ ಸಿನಿಮಾಗೋ ಸೀರಿಯಲ್ಗೋ ಬರೋದಾದರೆ ಅಣ್ಣವರ ಪಾದವನ್ನು ಮುಟ್ಟಿ ಸ್ಪರ್ಶಿಸಿ ಅವರ ಒಂದು ಆಶೀರ್ವಾದ ತಗೊಂಡು ಅವ್ರ ಬಾಯಲ್ಲಿ ಬರಬೇಕು, ಇದೇ ಹೋಗಿ ನಿಮಗೆ ಅಂತ ಅನ್ನಬೇಕು. ಆಮೇಲೆ ಇಂಡಸ್ಟ್ರಿಗೆ ಬರಬೇಕು. ಹೆಂಗಿದೆ ಸಂಕಲ್ಪ? ನಾನು ಸಂಕಲ್ಪಗಳು ಹಾಕ್ಕೊಂಬಿಟ್ರೆ ನೋ ರಿಟರ್ನ್. ಬೇಕಾದ್ರೆ ಇಂಡಸ್ಟ್ರಿಗೆ ಬರೋದು ಬಿಟ್ಬಿಡ್ತೀನಿ, ಅದಾಗಲಿಲ್ಲ ಅಂದರೆ. ಹೋಗಿ ಮೀಟ್ ಮಾಡಿದ್ರ ಅಣ್ಣ? ಅದನ್ನೇ ಸ್ಟೋರಿ ಹೇಳ್ತೀನಿ ಈಗ, ಭಾಳ ರೋಚಕಮಯವಾಗಿದೆ. ನಾನು ಸಂಕಲ್ಪ ಹಾಕ್ಕೊಂಡಿದ್ದು 90-91. ನಾವು ಏನೂ ಅಲ್ಲ ಅವಾಗ. ನಾವು ಹೆಂಗೆ ಮೀಟ್ ಮಾಡೋದು? ಯಾರು ಸೇರಿಸ್ಬಿಡ್ತಾರೆ ಅಣ್ಣವ್ರ ಮನೆಗೆ ಹೋದರೆ? ಶೂಟಿಂಗ್ ಹೋಗಕ್ಕೂ ಯಾರು ಬಿಟ್ಬಿಡ್ತಾರೆ? ಎಳೆದಾಕವರೇ ಇರ್ತಾರೆ ಅಲ್ಲಿ. ನೀವು ಹೋಗಿ ಪಾದ ಮುಟ್ಟಿ ಅವ್ರ ಪಕ್ಕ ಕೂತ್ಕೊಂಡು ಕ್ಲೋಸ್ ಇರಬೇಕು ಫ್ಯಾಮಿಲಿಗೆ ಅಲ್ವಾ. ನಾನು ಕ್ಲೋಸ್ ಇಲ್ಲ, ದೇವ್ರಿಗೆ ಬಿಟ್ಬಿಟ್ಟೆ ಆಗಿದ್ದಾಗ ಹೋಗಲಿ. ಅದು ಯಾವಾಗ ಅಣ್ಣವ್ರನ್ನ ದೇವರು ಮೀಟ್ ಮಾಡಿಸ್ತಾರೆ, ಮೀಟ್ ಮಾಡೋದು. 93ರಲ್ಲಿ ಚನ್ನರಾಯಪಟ್ಟಣದಲ್ಲಿ ಒಂದು ಕಲ್ಯಾಣ ಮಂಟಪ ಓಪನ್. ರಾಜ್ಕುಮಾರ್ ಅವ್ರ ರಿಲೇಷನ್ದು ತಿರುಮಲ ಕಲ್ಯಾಣ ಮಂಟಪ ಓಪನ್. ರಾಜ್ಕುಮಾರ್ ಅವ್ರು ಬರ್ತಾರೆ ಓಪನ್ಗೆ ಅಂತ ಗೊತ್ತು. ನಾನು ಅದೇ ಊರಲ್ಲಿದ್ನಲ್ಲ, ಅರೆ ಯಾಕೊಂದು ಚಾನ್ಸ್ ತಗೋಬಾರ್ದು. ನಾನೇನು ಮಾಡಿದೆ ಅವಾಗ, ಪ್ಲ್ಯಾನ್ ಮಾಡಿದೆ. ಇವರು ರಿಲೇಷನ್ ಮನೆಗೆ ಗೊತ್ತಿತ್ತು, ಮಂಜಣ್ಣ, ತೋಟದ ಮನೆ ಮಂಜಣ್ಣ. ಅವ್ರ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಹೋಗ್ಬಿಡೋದ, ಮನೆಗೆ ಹೋದಾಗ ಆಗಲ್ಲ, ಒಂದಿಷ್ಟು ನೆಂಟರು ಎಲ್ಲ ಇರ್ತಾರೆ. ನನಗೆ ಫ್ರೀಯಾಗಿ ಸಿಗ್ಬೇಕಲ್ಲಮ್ಮ, ಸಪ್ರೇಟಾಗಿ ಸಿಗ್ಬೇಕದು. ಕಾಲ್ ಶೀಟೇ ಬೇರೆ, ಅದು ಗಜಿಬಿಜಿಲಾಗಲ್ಲ ಅದು. ಹಿಂಗೆ ಅಂದ್ಬಿಟ್ಟು ಟೋಲ್ಬಿಡ್ತಾರೆ. ನಾನು ಏನು ಮಾಡೋದು? ಆವಾಗ ಮನೆಗೆ ಹೋದೆ. ಅವರು ಇಲ್ಲೆಲ್ಲ ಆಗಲ್ಲ ಕೊಟ್ಟೆಯವರೇ, ತುಂಬ ಜನ ಬರ್ತಾರೆ. ನಾನೇನು ಮಾಡಿದೆ, ಅವ್ರನ್ನ ಕೇಳೋದು ಬಿಟ್ಬಿಟ್ಟೆ. ಫಂಕ್ಷನ್ ಎಲ್ಲಿ ಮಾಡ್ತಾರೆ, ಸ್ಟೇಜ್ ಎಲ್ಲ ಹಾಕ್ತಾರೆ, ಯಾವ ಕಡೆಯಿಂದ ಸ್ಟೇಜಿಗೆ ನುಗ್ಗೋದು ಎಲ್ಲ ಹಿಂದಿನ ದಿನವೇ ಸರ್ವೆ ಮಾಡ್ಕೊಂಬಂದೆ. ಆಮೇಲೆ ಯಾವುದೋ ಆ ಮನೆ ಹುಡುಗನ ಹಿಡಿದ್ಬಿಟ್ಟು ಒಂದು ಬ್ಯಾಡ್ಜ್ ಕಲೆಕ್ಟ್ ಮಾಡಿದೆ. ಬ್ಯಾಡ್ಜ್ ಎತ್ಕೊಂಬ ಏನಾರು ಮಾಡಿ ಅಲ್ಲಿ ಓಡಾಡ್ಬೇಕಲ್ಲ. ಇನ್ನಿಷ್ಟು ಅಗ್ಲ ಬ್ಯಾಟ್ ತಂದ್ಕೊಬಿಟ್ಟ. ಈ ಬೆಳಗ್ಗೆ ಚುಚ್ಕೊಂಬಿಟ್ಟೆ. 10 ಗಂಟೆಗೆ ಹೋದೆ. ವೇದಿಕೆ ಮೇಲೆ ಯಾರ್ಯಾರು ಗೊತ್ತಾ? ದೇವೇಗೌಡರು, CM ಅವಾಗ.
ಪಾರ್ವತಮ್ಮನವರು, ನಮ್ಮೂರು MLA. ಆಮೇಲೆ ಹಾಸನ SP ಸಬಿತಾ ಹಂದೆ, ವೆರಿ ಸ್ಟ್ರಿಕ್ಟ್ SP ಲೇಡಿ. ಆಮೇಲೆ ಅವತ್ತು ಸ್ಟೇಜ್ ಸುತ್ತ ಅರೆ ಮಿಲಿಟ್ರಿ. ಕಲ್ಯಾಣ ಮಂಟಪದ ಮಾಲೀಕರಿಗೂ ವೇದಿಕೆಯ ಮೇಲೆ ಜಾಗವಿಲ್ಲ. ನಾನು ಹೇಳಿದ್ನಲ್ಲ ಇಷ್ಟೇ ಜನ, ವೇದಿಕೆಗೆ ಹೆಂಗೆ ಹೋಗೋದು? ನಾನೇ ಮಾಡಿದೆ, ನಿಂತೆ, ಇಷ್ಟಪ್ಪ ಮೀಸೆಯಪ್ಪ, ಮಿಷಿನ್ ಗನ್ನು ಹಿಂಗೆ ನಿಂತಿದ್ದ, ಆ ಕಡೆ ಗೇಟ್, ಆ ಕಡೆ ಎಂಟ್ರೆನ್ಸ್. ಕೇಳ್ಬಿಟ್ಟು ಹೋಗ್ಬಿಟ್ರೆ ಹಂಗೆ. ಆಮೇಲೆ ಎಳ್ಗಿಳದು ಹಾಕ್ಬಿಟ್ಟಾನು, ಶೂಟ್ ಗೀಟೆ ಮಾಡ್ಬಿಟ್ರೆ ಬಿಡೋದು. ಅಣ್ಣ ಅಣ್ಣವ್ರನ್ನ ಮೀಟ್ ಮಾಡಿ ನಮಸ್ಕಾರ ಮಾಡಿ, ನಾನು ಅಭಿಮಾನಿನೇ, ಸೈಲೆಂಟಾಗಿ ಹೋಗ್ತಾ ಇರ್ಬೇಕು. ಜೀವಮಾನದಲ್ಲಿ ಆ ಗೇಟೆಲ್ಲ ಹೋಗಿಲ್ಲ. ಅವ್ನು ನಿಂತಿರೋ ಕಡೆ ಮೆಟ್ಲಿದೆ, ಇನ್ನು ಯಾವ ಕಡೆ ಮೆಟ್ಲಿಲ್ಲ, ಹೈ ಸ್ಟೇಜು, ನೆಗೆಯೋಕ್ಕಾಗಲ್ವಲ್ಲ, ನೆಗೆದು ಹೋದ್ರೆ ಇನ್ನೂ ಹೇಳೋದಾಕ್ಬಿಡ್ತಾರೆ. ಈ ಗೇಟ್ ಫೇಲ್ ಆಯಿತು. ಈ ಕಡೆ ಹೋಗ್ಬಿದ್ದ, ಹಿಂಗೆ 2 ಗೇಟ್ ಅಲ್ಲ, 2 ಎಂಟ್ರಿ, ಲೆಫ್ಟ್ ಆ್ಯಂಡ್ ರೈಟ್. ಇಲ್ಲಿ ಕೇಳೋದೇ ಬೇಡ, ನುಗ್ಗುಬಿಡೋಣ. ಅವನೇನು ಮಾಡ್ದ, ಆ ಕಡೆ ಮೀಸೆ ಇದ್ನಲ್ಲ, ಅವನು ಹಿಂಗೇನು ಆ ಕಡೆ ತಿರುಗಿದ್ದ, ಇವನು ಈ ಕಡೆ ತಿರ್ಕೊಂಡ. ವೇದಿಕೆ ಮೇಲೆ ಹತ್ತೋಗ್ಬಿಟ್ಟು ಅಣ್ಣ ಸೆಗಂದ ನಿಂತ್ಕೊಂಡ್ಬಿಟ್ಟೆ, ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ. ಯಾರೂ ನೋಡಿಲ್ಲ. ಅವೆಲ್ಲ ಈ ಶಾಮಿಯಾನ ಥರ ಹೈಟ್ ಚೇರ್ಗಳು, ತಲೆಯಿಂದ ಇಷ್ಟಿರ್ತಾವಲ್ಲ, ಅದರಿಂದ ಯಾರೂ ಕಾಣಿಸ್ತಿಲ್ಲ, ಬರೀ ಇಷ್ಟು ಕಾಣ್ತೀನಿ, ನನ್ನ ತಲೆಗೆ ನಿಂತ್ಕೊಂಡ್ಬಿಟ್ಟೆ. ಯಾವಾಗ ಹೋಗೋದು? ಈ ಕಡೆಯಿಂದ ಜಾಗ ಇಲ್ಲ, ಆ ಕಡೆಯಿಂದ ಜಾಗ ಇಲ್ಲ. ಸವಿತಾ ಅಣ್ಣನ ಕ್ರಾಸ್ ಮಾಡಬೇಕು, ಈ ಕಡೆ ದೇವೇಗೌಡರು ಸ್ಪೀಚ್ ನಡೀತಿದೆ, ಕ್ರಾಸ್ ಮಾಡೋಕ್ಕಾಗಲ್ಲ, ಮಾತಾಡ್ತಾವ್ರೆ. ಈಗ ಮೊನ್ನೆ ಮುಖ್ಯಮಂತ್ರಿಗಳಿಂದ ಭಾಷಣ ಅಂದರು. ನನಗಿದು ಒಳ್ಳೆ ಟೈಮಲ್ಲ. ನಿಂತ್ಕೊಂಡೆ, ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಂಡೆ, ನಮ್ಮ ಮನೆ ದೇವರೆಲ್ಲ ಪ್ರಾರ್ಥನೆ ಮಾಡಿಕೊಂಡೆ. ಎಳದಾಕಿದ್ರೆ ಎಳದಾಗಲಿ, ಬಿಟ್ರೆ ಬಿಡಲಿ. ಸವಿತಾ ಹಂಡೆ ಲಾಸ್ಟಲ್ಲಿ ಕೂತಿದ್ರಲ್ಲ, ಪೊಲೀಸ್ SP, ಅವರನ್ನು ಕ್ರಾಸ್ ಮಾಡಿ ಅಣ್ಣವ್ರ ಮುಂದೆ ಬಂದು ನಿಂತ್ಬಿಟ್ಟೆ. ಸವಿತಾ ಹಂಡೆ ಹಿಂಗೆ ನೋಡಿದ್ರು, ಆಮೇಲೆ ಪಾರ್ವತಮ್ಮನವ್ರು ಹಿಂಗೆ ನೋಡಿದ್ರು. ಇವ್ರು ಯಾಕೆ ಅಣ್ಣನ ಮುಂದೆ ನಿಂತಲ್ಲಿ, ಇವನು ಯಾವನಿವನು ಅಂತ. ಅಷ್ಟೊತ್ತಿಗೆ ನಮ್ಮ MLA ಪುಟ್ಟ ಕೊಟ್ಟಿದ್ರಲ್ಲ, ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಶುರು ಮಾಡ್ಬಿಡೋದ. ನಮ್ಮೂರು ಕಲಾವಿದರು, ಒಳ್ಳೆ ಕಲಾವಿದರು, ಪಾಪ ಬಡವರು, ಅದ್ಭುತವಾದ ಕಲಾವಿದರು. ಓಹೋ, ಎಲ್ಲ ಸುಮ್ಮನಾಗ್ಬಿಟ್ರು. ಅಲ್ಲಿ ಸ್ಪೀಚ್ ಹೋಗ್ತಾಯಿದ್ದೆ ದೇವೇಗೌಡರದು. ಅವನೇನು ಮಾಡ್ದ, ವಿಡಿಯೋ ಕ್ಯಾಮ್ರಾದವನು, ಲೋಕಲ್ ಎಂಟೈರ್ ಚಂದ್ರಪಟ್ಟಣ ತಾಲೂಕು ರಿಲೇ ಆಗ್ತಿದೆ, ಚನ್ನಪಟ್ಟಣ ತಾಲೂಕು ಹಿಂಗಿತ್ತಲ್ಲ, ಹಿಂಗೆ ತಿರುಗಿಸ್ದ ನನ್ನ ಕಡೆಗೆ, ನಮ್ಮದು ಅಣ್ಣವ್ರದ್ದು ಇಟ್ಕೊಂಡ. ಸ್ಪೀಚ್ ಹೋಗ್ತಿದ್ದೆ, ನಾನಲ್ಲಿ ನಮಸ್ಕಾರ ಮಾಡಿದೆ ನೀಟಾಗಿ. ಆಮೇಲೆ ಸರ್, ನಾನು ರಂಗಭೂಮಿ ಕಲಾವಿದ ಅಪ್ಪಾಜಿ, ಏನಾಗಬೇಕು, ಏನಿಲ್ಲ, ಇಂಡಸ್ಟ್ರಿಗೆ ಹೋಗಬೇಕು, ಸಿನಿಮಾದಲ್ಲಿ ಮಾಡಬೇಕು, ಸೀರಿಯಲ್ ಮಾಡಬೇಕು ಅಂತ ಆಸೆ ಇದೆ, ನಿಮ್ಮ ಆಶೀರ್ವಾದ ಇರುತ್ತೆ, ಖಂಡಿತ ಇರುತ್ತೆ, ಹೋಗಿ ಶಿವ ಅಂತ ನುಗ್ಗಿ ಅಂದರು. ಆಮೇಲೆ ಇನ್ನು ಮತ್ತೆ ನಮಸ್ಕಾರ ಮಾಡಿದೆ. 8 ನಿಮಿಷ ಇತ್ತು. ಆಗ ಕಟಕನೆ ಫೋಟೋಗಳನ್ನ ತೆಗೆದುಬಿಟ್ರು. ಇಲ್ಲೆಲ್ಲ ಇರಬೇಕು ಫೋಟೋ, ಅದು ಅಲ್ಲಿದೆ, ಒಳಗಡೆ ಇದೆ, ಅಲ್ಲಿದೆ, ಹೊರಗಡೆ ಇದೆ, ಅಲ್ಲಿ ತೋರಿಸ್ತೀನಿ. ಇಲ್ಲಿ ತೊಗೊಂಡಿದ್ಯಾ ಅನ್ಸುತ್ತೆ ನೀನು? ಹಾಂ, ಅದು ಟಕ ಅಂತ ನಾನು ಫೋಟೋಗ್ರಾಫರ್ನ ಮುಂಚೆನೇ ಸುಪಾರಿ ಕೊಟ್ಟು ಕರ್ಕೊಂಡು ಹೋಗಿದ್ದೆ ನಾನು. ಹಿಂಗೆ ಬರ್ತೀನಿ, ಹಿಂಗೆ ತೆಗಿಬೇಕು ಅಂತ. ಅವನು ಫುಲ್ಲು ಪಾರ್ವತಮ್ಮ ಅವ್ರು ಇದರದೆಲ್ಲ ಒಂದು ಫೋಟೋ, ನಮ್ಮಿಬ್ಬರದೇ ಒಂದು ಫೋಟೋ, ತುಂಬ ಚೆನ್ನಾಗಿ ತೆಗೆದ್ರು. ನೋಡು, ಅಣ್ಣವ್ರ ಬಗ್ಗೆ ಎಷ್ಟು ಆ ಸಂಕಲ್ಪ. ಇವತ್ತು ಇಲ್ಲಿ ಕೂತ್ಕೊಂಡು ನಿಮ್ಮ ಸ್ಪೀಡ್ ಪ್ಲಸ್ ಚಾನಲಲ್ಲಿ ಮಾತಾಡ್ತಿದ್ದೀನಿ ಅಂದರೆ ಇದು ಅಣ್ಣವ್ರ ಕೃಪೆನೇ. ಇಲ್ಲಿವರೆಗೂ ಬಂದು ನೆಲೆ ನಿಂತು ಬೆಂಗಳೂರಲ್ಲಿ ಅವತ್ತು ಮಾಡಿದಂಥ ನಮಸ್ಕಾರ, ಅವರು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಈ ನಮ್ಮಲ್ಲಿ ದೀಕ್ಷೆ ಅಂತಿದೆ, ಗೊತ್ತಾ? ದೀಕ್ಷೆ ಅಂತ ಗೊತ್ತಾ? ಕೇಳಿದೀಯಾ? ಏನು, ತಲೆ ಮೇಲೆ ಕೈ ಇಟ್ಟು ದೀಕ್ಷೆ ಕೊಡೋದು, ಆಲಿಂಗಿಸಿಕೊಂಡು ದೀಕ್ಷೆ ಕೊಡೋದು, ಕಣ್ಣಿಂದ ಕಣ್ಣಲ್ಲಿ ನೋಡ್ತಾ ದೀಕ್ಷೆ ಕೊಡೋದು ಒಬ್ಬ ಶಿಷ್ಯನಿಗೆ, ಗುರು ಶಿಷ್ಯ. ಅವತ್ತು ಅಣ್ಣವರಿಂದ ನನಗೆ ನೇತ್ರ ದೀಕ್ಷೆ ಆಯಿತು. ಆ ಫೋಟೋದಲ್ಲಿ ಗೊತ್ತಾಗುತ್ತೆ ನೋಡಿದ್ರೆ ಅವ್ರು ಹೇಗೆ ನೋಡ್ತಿದ್ದಾರೆ ಅಂತ. ಅದು ಅಷ್ಟೊಂದು ಸೀರಿಯಲ್ಲು, ಆ ಸಿನಿಮಾಗಳು, ಅಷ್ಟೊಂದು ಹೆಸರು. 2010
ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸರ್ಕಾರದ್ದು, ಕೆಂಪೇಗೌಡ ಪ್ರಶಸ್ತಿ, ಆಮೇಲೆ 68ನೇ ರಾಷ್ಟ್ರೀಯ ಪ್ರಶಸ್ತಿಗೆ ಡೆಹಲಿ, 68 ನ್ಯಾಷನಲ್ ಫಿಲಮ್ ಅವಾರ್ಡ್ಗೆ ಜೂರಿ. ಹುಡುಗಾಟ ನನ್ನಮ್ಮ. ತಮಾಷೆನೇ ಇಲ್ಲ ಯಾವುದು. ಓದಿರೋದು SSLC. 68 ನ್ಯಾಷನಲ್ ಫಿಲಮ್ ಅವಾರ್ಡ್ಗೆ ಜೂರಿ ಆಗೋಗ್ಬೇಕಂದ್ರೆ ಅಲ್ವಾ? ಅಂದರೆ ಯಾರೋ ಒಬ್ರದ್ದು ಆ ಥರ ದೊಡ್ಡ ವ್ಯಕ್ತಿಗಳದ್ದು ದೀಕ್ಷೆ ಈ ಥರ ಕಣ್ಣಲ್ಲೋ ಆಲಿಂಗನದಲ್ಲೋ ಕೈಯಲ್ಲೋ ಆಗಿಬಿಟ್ಟಿದ್ರೆ ಇವೆಲ್ಲ ಆಗ್ತವೆ, ಇಲ್ಲಾಂದ್ರೆ ಆಗಲ್ಲ. ಅದು ಅವತ್ತು ಸಿಕ್ತು, ನಮ್ಮ ಜೀವ ಪಾವನವಾಯಿತು. 93ರಲ್ಲಿ ಅವರು ಆಶೀರ್ವಾದ ಆಯಿತು. 95ರಲ್ಲಿ ಫಸ್ಟ್ ಪಿಕ್ಚರು ಸಾಕಿದ ಗಿಣಿ. ಶಿವರಾಜ್ ಕುಮಾರ್ ಸರ್ ಜೊತೆ ನಿಮ್ಗಿದ್ದಿದ್ದ ಬಾಂಧವ್ಯ ಯಾವ ಥರ? ಶಿವರಾಜ್ ಕುಮಾರ್ ಅವ್ರ ಜೊತೆ ಹಿಂದೆ ಒಂದು ಪಿಕ್ಚರ್ ಮಾಡಿದ್ದೆ, ಇಂದ್ರಧನುಷ್ ಮತ್ತು ಗಂಡನ ಮನೆ, ಎಸ್ ಮಹೇಂದ್ರ ಡೈರೆಕ್ಟ್ರು. ಅದೊಂದು ಪಿಕ್ಚರ್ ಮಾಡಿದ್ದೆ. ಇಂದ್ರಧನುಷಲ್ಲಿ ಅವ್ರಿಗೂ ನನಗೆ ಮುಖಾಮುಖಿ ಇತ್ತು, ಗಂಡನ ಮನೇಲಿ ಇರಲಿಲ್ಲ. ಆ ಬೇರೆ ಸೀನ್, ನಾನು ಬೇರೆ ಸೀನ್ ಇತ್ತು. ನಮ್ಮದು ಟೆನಿಸ್ ಕೃಷ್ಣ ದೊಡ್ಡಣ್ಣವ್ರ ಕಾಂಬಿನೇಷನ್ ಇತ್ತು. ವೇದ ಪಿಕ್ಚರಲ್ಲಿ ಅವರು ಒಂದು ಮುಖಾಮುಖಿ ಸೀನ್ಸ್. ವೇದ, ಆ ವೇದ ಚಿತ್ರದ ನಿರ್ದೇಶಕರು ಹರ್ಷ ಅವರು ಒಂದು ಅವಕಾಶ ಕೊಟ್ಟರು. ಭಾಳ ಒಳ್ಳೆಯ ಪಾತ್ರ. ಒಂದು ಅವರು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿಯಲ್ಲಿ ಬರ್ತೀವಿ. ಅವರು ಅಷ್ಟೇ, ಶಿವರಾಜ್ ಕುಮಾರ್ ಅಷ್ಟೇ. ಯಾರೋ ನನ್ನ ಕರ್ಕೊಂಡೋಗಿ ಪರಿಚಯ ಮಾಡಿಸೋಕೆ ನೋಡೋದ್ರಲ್ಲಿ, ವೇದ ಪಿಕ್ಚರಲ್ಲಿ. ಇವ್ರು ಗೊತ್ತಿಲ್ವಾ? ಇವ್ರನ್ನೇನು ಪರಿಚಯ ಮಾಡಿಸ್ತೀರಾ? ಇವರು ಹಾಸ್ಯ ಕಾರ್ಯಕ್ರಮ ತುಂಬ ನೋಡಿದ್ದೀನಿ, ಸೀರಿಯಲ್ ತುಂಬ ನೋಡಿದ್ದೀನಿ. ನಾನು ಆಗಲೇ ಹೇಳಿದಾಗೆ ದೊಡ್ಡ ವ್ಯಕ್ತಿಗಳು ಚಿಕ್ಕವ್ರನ್ನೂ ಗಮನಿಸಿರ್ತಾರೆ ಅನ್ನೋದು. ಒಳ್ಳೆ ವ್ಯಕ್ತಿ, ತುಂಬ ಕ್ಯೂಟು. ಆಮೇಲೆ ಅವ್ರು ನಾನು ನೋಡಿದ್ದೆಲ್ಲಿ, ಅವ್ರು ಅರ್ಥ ಆಗಿದ್ದೆಲ್ಲಿ ಅಂದರೆ, ತೆರೆಯ ಹಿಂದಿನ ಸತ್ಯ ಅಂತ ಹೇಳಿದೆಯಲ್ಲ, ಅವ್ರ ಕ್ಯಾರವಾನ್ ಇರುತ್ತೆ, ಶೂಟಿಂಗ್ ಎಲ್ಲ ಮುಗಿದ್ಬಿಡುತ್ತೆ 4:15 ಅನ್ಕೋ, ಇಮಿಡಿಯೇಟ್ ಹೋಗಲ್ಲ ಅವರು. ಎಷ್ಟು ಜನ ಅಭಿಮಾನಿಗಳಲ್ಲಿ ನಿಂತಿರ್ತಾರೆ, ಆ ಬಸ್ ಹತ್ರ ನಿಂತು ಅಷ್ಟು ಜನಕ್ಕೆ ಕರೆಸಿ ಸಿಂಗಲ್ ಫೋಟೋ ಕೊಡ್ತಾರೆ. ಕಣಮ್ಮ, ಅದಕ್ಕೆ ಮತ್ತೆ ಇದೆಲ್ಲ ಅವ್ರಿಗೆ ಅಣ್ಣವರಿಂದ ಬಂದಿರೋ ಕೃಪೆಗಳು ಅನ್ನೋದು. ನಾನು ಇದನ್ನೆಲ್ಲ ನಿಂತ್ಕೊಂಡು ಶೂಟಿಂಗ್ ಮುಗಿದ್ಮೇಲೆ ಗಮನಿಸೋದು, ಎಷ್ಟು ಪೇಷನ್ಸ್ ಇದು. ಎಲ್ಲ ಟಯರ್ಡ್ ಆಗಿರ್ತಾರೆ, ಗಾಡಿ ಹತ್ತಿ ಓಡ್ತಿರ್ತಾರೆ. ಇವರು ಒಂದಿಷ್ಟು ಜನ ಶೂಟಿಂಗ್ ನೋಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲ, ಒಂದು ಜಾಗದಲ್ಲಿ ನಿಲ್ತಾರೆ, ಅವರು ಕ್ಯೂ ಮಾಡಿಸ್ಬಿಡ್ತಾರೆ. ಅವರ ಸಹಾಯಕರು ಪ್ರತಿಯೊಬ್ಬರದ್ದು ಇಂಡಿವಿಜುವಲ್ ಫೋಟೋ. ಅದನ್ನು ವೇದ ಚಿತ್ರೀಕರಣದಲ್ಲಿ ನೋಡಿದೆ. ಅವರೆಲ್ಲ ಯಾವತ್ತಿದ್ರು ಲೆಜೆಂಡೇ ಬಿಡಮ್ಮ ಅವರೆಲ್ಲ. ಇನ್ನು ಇತ್ತೀಚೆಗೆ ಕೆಂಡಸಂಪಿಗೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ರಿ, ಅಪ್ಪನ ಕ್ಯಾರೆಕ್ಟರ್ ಕಾವ್ಯ ಅವ್ರ ಜೊತೆ. ಅಲ್ಲಿ ಅವ್ರ ಜೊತೆ ಬಾಂಧವ್ಯ ಹೇಗಿತ್ತು? ಇವಾಗ ಅವ್ರು ಬಿಗ್ ಬಾಸ್ ಮನೆಗೆ ಬೇರೆ ಹೋಗಿದ್ದಾರೆ. ಕಾವ್ಯ, ಅಯ್ಯಪ್ಪ, ಚಿನ್ಕುರಳಿ. ಅದು ಚಿನ್ಕುರಳಿ. ಒಂದೊಂದ್ಸರಿ ಅನಾಸಿನ್ ಅಂತ ಕರಿತಿದ್ದೆ ಅವಳನ್ನ. ಚಿಕ್ಕಾಪಟ್ಟೆ ಚುಡಾಯಿಸ್ತಾ ಇದ್ದೆ ಅವಳನ್ನ. ಯಾಕಪ್ಪ ಹಂಗಂತಿರೋ ಅವ್ರು. ಅಂದರೆ ತಮಾಷೆ ಹುಡುಗಿ, ಒಳ್ಳೆ ಹುಡುಗಿ. ಇವತ್ತಿನ ಈ ಒಂದು ಆಧುನಿಕತೆಯ ಸಂಪರ್ಕಗಳು, ಅದರ ಒಂದು ಶೋಕಿ ಇಲ್ಲದೇ ಇರೋ ಹುಡುಗಿ, ಎಲ್ಲದಕ್ಕೂ ಹೊಂದಿಕೊಳ್ಳುವ ಹುಡುಗಿ, ಬಡತನದಿಂದ ಬೆಳೆದ ಹುಡುಗಿ. ಅದೇ ಬೇಕು ಇದೇ ಬೇಕು ಅನ್ನಲ್ಲ. ಶೂಟಿಂಗಲ್ಲಿ ಪಾಪ ಅವಳು ಹೀರೋಯಿನನ್ನು ಪ್ರಜ್ಞೆನೇ ನಾನು ಕಾಣಲಿಲ್ಲ. ಅವಳನ್ನ ಅಷ್ಟೊಂದು ಇಷ್ಟಪಟ್ಟಿದ್ದು ಯಾಕೆ ಅಂದರೆ, ನಾನು ಅವಳನ್ನ ಸ್ವಂತ ಮಗಳನ್ನ ರೂಪದಲ್ಲಿಯೇ ನೋಡಿದ್ದು. ಯಾಕೆ ಅಂದರೆ, ನಾನು ಹೀರೋಯಿನನ್ನು ಇದರಲ್ಲೇ ಇಲ್ಲ. ಎಲ್ಲೋ ತಟ್ಟೆಗೆ ಅನ್ನ ಹಾಕ್ಸ್ಕೊಂಬಿಟ್ಟಲ್ಲಿ ಎಲ್ಲೋ ಕಲ್ ಮೇಲೆ ಕೂತಂತೆ. ಆ ಫೋಸೇ ಇಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಲಿ, ನಾನು ಹೀರೋಯಿನ್ನು, ನಾನು ಹೀಗೆ ಮಾಡ್ಬೇಕು, ಹಾಗೆ ಇಲ್ಲ. ತುಂಬ ಒಳ್ಳೆಯ ಹುಡುಗಿ. ಅದಕ್ಕೆ ಬಿಗ್ ಬಾಸಲ್ಲಿ ಇವತ್ತಿಗೂ ಅವಳು ಹೆಸರಿದೆ. ಇವತ್ತು ಅವಳನ್ನ ಜನ ಉಳಿಸ್ಕೊಂಡಿದ್ದಾರೆ ಅಲ್ವಾ? ನಾನು ಗಮನಿಸಿದ್ದೀನಿ, ಅದ್ಭುತವಾಗಿ ಏನು ಆಡ್ತಿಲ್ಲ. ಈ ಸುಮಾರು ಇದ್ರಲ್ಲಿ ಗೆಲ್ಲಲ್ಲ ಟಾಸ್ಕಲ್ಲಿ ಅಲ್ವಾ? ವಿನ್ ಆಗಲಿಲ್ಲ. ಆದರೂ ಇದ್ದಾಳೆ ಅಂದರೆ ಅವಳ ಅಲ್ಲಿಯ ಇದಿದೆಯಲ್ಲ, ಅವಳ ಇಂಥದ್ದು ಅವಳ ನಡವಳಿಕೆ ಇದೆಯಲ್ಲ, ಅದಿಷ್ಟ ಆಗ್ತಾಯಿದೆ. ಬಿಗ್ ಬಾಸ್ನಲ್ಲಿ ಗೆಲ್ಲೋದೇ ಅದು. ನೀನು ತುಂಬ ಚೆನ್ನಾಗಿ ಆಡಿ ಗೆದ್ದು ಬಿಟ್ರೆ ಗೆಲ್ಲಲ್ಲ, ನಡವಳಿಕೆಗಳು ಗೆಲ್ಲುತ್ತವೆ ಅಲ್ಲಿ. ದಿಸ್ ಬಿಗ್ ಬಾಸ್ನ ಪ್ರೋಗ್ರಾಮ್ನ ಒಂದು ಗತ್ತದು. ವ್ಯಕ್ತಿತ್ವನ ಅಳಿತಾ ಹೋಗ್ತಾರೆ ಜನ. ಇವರು ಹೇಗೆ ಓಡಾಡ್ತಾರೆ, ಹೇಗೆ ಮಾಡ್ತಾರೆ, ಹೇಗೆ ಮಾತಾಡ್ತಾರೆ, ಹೇಗೆ ಬೇರೆ ಜೊತೆ ಸ್ಪಂದಿಸ್ತಾರೆ, ಅದರಲ್ಲಿ ಅವಳು ಗೆದ್ದಿದ್ದಾಳೆ.